ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆಯಡಿ ಆರ್ಬಿಟ್ರೇಷನ್ ತೀರ್ಪನ್ನು ಕೋರ್ಟ್ ರದ್ದುಪಡಿಸಿದರೆ ಏನು ಮಾಡಬೇಕು? ಮುಂದಿನ ಕ್ರಮದ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆಯಡಿ ನಿಯೋಜಿತ ಆರ್ಬಿಟ್ರೇಟರ್ ಜಿಲ್ಲಾಧಿಕಾರಿ ನೀಡಿದ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯ ರದ್ದುಪಡಿಸಿದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಹೀಗಿವೆ. ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆಯಡಿ ನಿಯೋಜಿತ ಆರ್ಬಿಟ್ರೇಟರ್ ಜಿಲ್ಲಾಧಿಕಾರಿ ನೀಡಿದ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯ ರದ್ದುಪಡಿಸಿ ಹಕ್ಕೊತ್ತಾಯದಾರರ ವಾದಗಳನ್ನು ಅಂಗೀಕರಿಸಿದ ನಂತರ ಮೂಲ ವಿವಾದವನ್ನು ಸೂಕ್ತ ಪ್ರಕ್ರಿಯೆಯಲ್ಲಿ ಪುನಃ ಹೊಸದಾಗಿ ನಿರ್ಧರಿಸಬೇಕಾಗುತ್ತದೆ. ಆರ್ಬಿಟ್ರೇಟರ್ನಿಂದ ಸ್ವಯಂಚಾಲಿತವಾಗಿ ಹೊಸ ನೋಟಿಸ್ ಬರಲು ಕಾಯುವ ಬದಲು ಹಕ್ಕೊತ್ತಾಯದಾರರು ಆರ್ಬಿಟ್ರೇಷನ್ ಪ್ರಕ್ರಿಯೆಯನ್ನು ಪುನರಾರಂಭಿಸಲು ಹೊಸದಾಗಿ ಮನವಿ ಅಥವಾ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಕಾರ್ಯವಿಧಾನದ ವಿವರವಾದ ವಿವರಣೆ ಈ ಕೆಳಗಿನಂತಿದೆ. ಸ್ವಯಂಚಾಲಿತ ನೋಟಿಸ್ ಇಲ್ಲ. ಆರ್ಬಿಟ್ರೇಟರ್ ನೀಡಿದ ತೀರ್ಪು ನಂತರ ನ್ಯಾಯಾಲಯದಿಂದ ರದ್ದುಪಡಿಸಲ್ಪಟ್ಟರೆ ಆ ಆರ್ಬಿಟ್ರೇಟರನ್ನು ಫಂಕ್ಟಸ್ ಆಫಿಷಿಯೋ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಅವರಿಗೆ ಮುಂದಿನ ಅಧಿಕೃತ ಅಧಿಕಾರ ಅಥವಾ ಕಾರ್ಯವಿಲ್ಲ ಹೊರತು ನ್ಯಾಯಾಲಯವು ಆರ್ಬಿಟ್ರೇಷನ್ ಮತ್ತು ಸಮನ್ವಯ ಕಾಯ್ದೆ 1996ರ ಸೆಕ್ಷನ್ 34 ಉಪ-ಕಲಂ 4 ಅಡಿಯಲ್ಲಿ ಪರಿಹರಿಸಬಹುದಾದ ದೋಷಕ್ಕಾಗಿ ಪ್ರಕರಣವನ್ನು ಪುನಃ ಆರ್ಬಿಟ್ರೇಟರ್ಗೆ ಮರುಕಳುಹಿಸಿದಲ್ಲಿ ಮಾತ್ರ. ಸೆಕ್ಷನ್ 34 ಉಪ-ಕಲಂ 4 ಅಡಿಯಲ್ಲಿ ಮರುಕಳುಹಿಸುವ ಅಧಿಕಾರವು ಕೇವಲ ಕಾರಣಗಳನ್ನು ನೀಡಲು ಅಥವಾ ಖಾಲಿ ಇರುವ ಭಾಗಗಳನ್ನು ಭರ್ತಿ ಮಾಡಲು ಮಾತ್ರ ಸೀಮಿತವಾಗಿದ್ದು, ವಿಷಯದ ಮೂಲ ಅರ್ಥದ ಮೇಲೆ ಪುನಃ ತೀರ್ಪು ನೀಡಲು ಅಲ್ಲ. ಇಲ್ಲಿ ತೀರ್ಪು ವಿಷಯದ ಮೆರಿಟ್ ಆಧಾರದಲ್ಲಿ ರದ್ದುಪಟ್ಟಿರುವುದರಿಂದ ಹಿಂದಿನ ಆರ್ಬಿಟ್ರೇಟರ್ ಸ್ವಯಂಚಾಲಿತವಾಗಿ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಹೊಸ ಪ್ರಕ್ರಿಯೆ ಅಗತ್ಯ. ತೀರ್ಪು ರದ್ದುಪಡಿಸಿದ ನಂತರ ಮೂಲ ಆರ್ಬಿಟ್ರೇಷನ್ ಒಪ್ಪಂದ ಮತ್ತು ವಿವಾದ ಮಾನ್ಯವಾಗಿಯೇ ಇರುತ್ತವೆ. ಆದರೆ ಹಿಂದಿನ ಆರ್ಬಿಟ್ರೇಷನ್ ಪ್ರಕ್ರಿಯೆ ರದ್ದುಗೊಂಡಂತೆ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪಕ್ಷಗಳು ಆ ನಿರ್ದಿಷ್ಟ ವಿವಾದದ ಸಂಬಂಧದಲ್ಲಿ ಆರ್ಬಿಟ್ರೇಷನ್ ಮೊದಲು ಇದ್ದ ಹಂತಕ್ಕೆ ಮರಳಿದಂತಾಗುತ್ತದೆ. ಹಕ್ಕೊತ್ತಾಯದಾರರ ಕ್ರಮ. ಪರಿಹಾರವನ್ನು ಕೋರುವ ಹಕ್ಕೊತ್ತಾಯದಾರರು ಆರ್ಬಿಟ್ರೇಷನ್ ಪ್ರಕ್ರಿಯೆಯನ್ನು ಪುನರಾರಂಭಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ ಇದರಲ್ಲಿ ಈ ಕೆಳಗಿನ ಕ್ರಮಗಳು ಸೇರಿವೆ. ಹೊಸ ನೋಟಿಸ್ ನೀಡುವುದು. ಆರ್ಬಿಟ್ರೇಷನ್ ಮತ್ತು ಸಮನ್ವಯ ಕಾಯ್ದೆ 1996ರ ಸೆಕ್ಷನ್ 21 ಅಡಿಯಲ್ಲಿ ಮತ್ತೊಂದು ಪಕ್ಷಕ್ಕೆ, ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ, ಹೊಸ ನೋಟಿಸ್ ನೀಡಬೇಕು. ಅದರಲ್ಲಿ ಬಾಕಿ ಇರುವ ವಿವಾದವನ್ನು ಪರಿಹರಿಸಲು ಆರ್ಬಿಟ್ರೇಷನ್ ವಿಧಾನವನ್ನು ಪುನಃ ಆಹ್ವಾನಿಸುವ ಉದ್ದೇಶವನ್ನು ತಿಳಿಸಬೇಕು. ಇದರಿಂದ ಹೊಸ ಆರ್ಬಿಟ್ರಲ್ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗುತ್ತದೆ. ನಿಯೋಜನೆ ಪ್ರಕ್ರಿಯೆಯನ್ನು ಅನುಸರಿಸುವುದು. ನೋಟಿಸ್ ನೀಡಿದ ನಂತರ ಮತ್ತೊಂದು ಪಕ್ಷವು ಹೊಸ ಆರ್ಬಿಟ್ರೇಟರ್ ನಿಯೋಜನೆಗೆ ಒಪ್ಪದೇ ಇದ್ದರೆ, ಹಕ್ಕೊತ್ತಾಯದಾರರು ಸಾಮಾನ್ಯವಾಗಿ ಕಾಯ್ದೆಯ ಸೆಕ್ಷನ್ 11 ಅಡಿಯಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ನಿಷ್ಪಕ್ಷಪಾತ ಹೊಸ ಆರ್ಬಿಟ್ರೇಟರ್ ನಿಯೋಜನೆಗಾಗಿ ಮನವಿ ಮಾಡಬೇಕಾಗುತ್ತದೆ. ನ್ಯಾಯಾಲಯದ ಪಾತ್ರ. ಜಿಲ್ಲಾ ನ್ಯಾಯಾಲಯವು ತೀರ್ಪನ್ನು ರದ್ದುಪಡಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅದನ್ನು ಪರಿಷ್ಕರಿಸಲು ಅಥವಾ ಹೊಸ ತೀರ್ಪು ನೀಡಲು ಅಧಿಕಾರ ಹೊಂದಿರುವುದಿಲ್ಲ. ಅದರ ಅಧಿಕಾರವು ಕೇವಲ ತೀರ್ಪನ್ನು ಮಾನ್ಯಗೊಳಿಸುವುದು ಅಥವಾ ರದ್ದುಪಡಿಸುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ನ್ಯಾಯಾಲಯದ ಆದೇಶದಲ್ಲಿ ನಿರ್ದಿಷ್ಟ ನಿರ್ದೇಶನಗಳಿರಬಹುದಾದ್ದರಿಂದ ಹಕ್ಕೊತ್ತಾಯದಾರರು ಆ ಆದೇಶವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಆದರೆ ಸಾಮಾನ್ಯವಾಗಿ ಹಕ್ಕೊತ್ತಾಯದಾರರು ಹೊಸದಾಗಿ ಪ್ರಕ್ರಿಯೆಯನ್ನು ಆರಂಭಿಸುವುದೇ ಅಗತ್ಯ ಕ್ರಮವಾಗಿದೆ. ಒಟ್ಟಿನಲ್ಲಿ ಹಕ್ಕೊತ್ತಾಯದಾರರು ಮತ್ತೊಂದು ಪಕ್ಷಕ್ಕೆ ಅಧಿಕೃತ ನೋಟಿಸ್ ನೀಡುವ ಮೂಲಕ ಹಾಗೂ ಹೊಸ ಆರ್ಬಿಟ್ರೇಟರ್ ನಿಯೋಜನೆಗಾಗಿ ಸರಿಯಾದ ವಿಧಾನವನ್ನು ಅನುಸರಿಸುವ ಮೂಲಕ ಹೊಸ ಆರ್ಬಿಟ್ರೇಷನ್ ಪ್ರಕ್ರಿಯೆಯನ್ನು ಸ್ವಯಂಪ್ರೇರಿತವಾಗಿ ಆರಂಭಿಸಬೇಕಾಗುತ್ತದೆ. ಇದು ಈ ವಿಷಯದ ಕುರಿತ ಸಂಕ್ಷಿಪ್ತ ಮಾಹಿತಿ. ಕಾನೂನು ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.